ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತಿನ ಬೆಳಗ್ಗೆಲಿದ್ದ ಏನೇನು ಮಾಡೀನಿ, ಏನೇನು ರೂಟೀನ್ ಅಂತ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಟೈಮ್ ಆಯಿತು ಜಳಕ ಅದು ಮಾಡಿ ಪೂಜೆ ಅದು ಮಾಡೋಕ್ಕೆ. ಹಂಗೆ ಮನೆಯಾಗ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಮೂಡೂ ಆಫ್ ಆಗಿತ್ತು. ಇವಾಗ ಸ್ಟಾರ್ಟ್ ಮಾಡೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಹಂಚ್ಕೊತೀನಿ. ಪ್ರತಿಯೊಬ್ಬರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಏನೇನು ಮಾಡೀನಿ. ಮಕ್ಕಳು ಎಲ್ಲರೂ ಹೋಗ್ಯಾರ, ನಮ್ಮ ಮನೆಯವ್ರನ್ನ ಹೊರಗಡೆ ಹೋಗ್ಯಾರ. ಮಕ್ಕಳಿಗೆ ಡಬ್ಬಿ ಕಟ್ಟಿ ಕಳಿಸಿನ್ರಿ. ಮಾಡ್ಬೇಕಂದ್ರೆ ಅವಸರನಾಗ ಯಾವುದೇ ಒಂದು ರೆಸಿಪಿ ನಿಮ್ಗೆ ತೋರ್ಸೋಕ್ಕಾಗಲ್ಲಾಗಿದೆ. ಹಾಗೇನು ನಾನು ಮಾಡೋದು ಯಾವ್ದು ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಇಷ್ಟ ಆಗಿತ್ತು, ನಿಮಗೆ ಅನಿಸಿತು ಅಂದ್ರೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಯಾವ ಥರ ಮಾಡೋದು ಅಕ್ಕ, ನಿಮ್ಮದು ರೆಸಿಪಿ ತೋರಿಸು ಅಂತ ಹೇಳಿದ್ರೆ ನಾನು ಖಂಡಿತ ತೋರಿಸ್ತೀನಿ. ಹಾಗಾಗಿ ಬನ್ನಿ, ಹೆಸ್ರು ಕಾಳು ಪಲ್ಯ ಚಪಾತಿ ಮಾಡ್ಕೊಂಡೀನಿ, ತೋರಿಸ್ತೀನಿ ಬನ್ನಿ. ನೋಡಿ, ಪೂಜೆ ಮುಗಿಸೇನ್ರಿ. ಶುಕ್ರವಾರ ಪೂಜೆ ಹೂವು ಹರ್ಕೊಂಬಂದಿದ್ದೆ. ಅಲ್ಲಿ ಹೋಗಿ ಗುಡಿ ಬಲ್ಲಿ ಹೋಗಿ ಹರ್ಕೊಂಬಂದೀನಿ ರೀ. ಕಣಗಲ್ ಹೂವಿಂದ ಅಮ್ಮ ಹಾಕ್ಯಾರ, ಅಲ್ಲೇ ಹರ್ಕೊಂಬಂದೀನಿ ರೀ. ಇವಾಗ ಅದಕ್ಕೆ ಏನೇನು ಅಡುಗೆ ಮಾಡೀನಿ ಅನ್ನೋದು ತೋರಿಸ್ತೀನಿ ರೀ. ನೋಡಿರಿ, ಶುಕ್ರವಾರದ ಪೂಜೆ ಈ ಥರ ಮಾಡೀನಿ. ಈ ಥರ ಆಗ್ಯದ ನೋಡಿರಿ. ಈ ಥರ ಸಬ್ಸಿ ಪಲ್ಯ ಹಾಕ್ಬೇಕಂದ್ರೆ ನಾನು ಬಿಡಿಸಿಟ್ಟಿರಲಿಲ್ಲ. ಹಂಗಾಗಿ ಹೆಸರು ಹುರಿದು ಕೇಸಿ ಮಾಡ್ತೀವಿ ರೀ ನಮ್ಮ ಕಡೆ ಪಲ್ಯ. ಒಳಗಡೆ ಹಾಕಿದ್ರೆ ತಿನ್ನಲ್ರಿ ಮಕ್ಕಳು. ಹಾಗಾಗಿ ಬೆಳ್ಳುಳ್ಳಿ, ಟೊಮೆಟೊ, ಉಪ್ಪು, ಖಾರ ಇವೆಲ್ಲ ಹಾಕಿ ಈ ಥರ ಪಲ್ಯ ಮಾಡ್ಕೊಂಡೀನಿ. ಈ ಕಡೆ ಸಾಂಬಾರು ಅದ ರೀ, ನಿನ್ನೆ ರಾತ್ರಿ ಸಾಂಬಾರು ಇವಾಗ ಬಿಸಿ ಮಾಡ್ಕೊತೀನಿ ಊಟ ಮಾಡೋಕ್ಕೆ. ನೋಡಿರಿ, ಇದು ಒಂದು ಚಪಾತಿ ಉಳಿಸ್ಯಾರ್ರಿ ನನಗೆ. ಎಲ್ಲ ಊಟ ಮಾಡ್ಯಾರ್ರಿ. ಊಟ ಮಾಡಿದ್ದು ಒಂದು ಚಪಾತಿ ಉಳಿಸ್ಯಾರ್ರಿ ನನಗೆ. ನಿನ್ನೆ ಮಾಡಿದ ರೊಟ್ಟಿ ಅವ್ರಿ, ಅವೇ ಊಟ ಮಾಡ್ಕೊತೀನಿ ರೀ ನಾನು. ಆಮೇಲೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಿಮ್ಗೆ. ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಡೈಲಿ ರೊಟೀನ್ ಏನಿರುತ್ತೆ ಅದನ್ನೇ ಮಾಡ್ಕೊತ ಹೋಗ್ತೀನಿ. ಊಟ ಮಾಡಿ ಆಮೇಲೆ ಸಿಗ್ತೀನಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನೋಡಿರಿ, ರೊಟ್ಟಿ ಮಾಡ್ಕೊಂಡೀನಿ. ಹೆಸ್ರು ಕಾಳು ಪಲ್ಯ, ಸೌತೆಕಾಯಿ ತೊಗೊಂಡು ಊಟ ಮಾಡಕತ್ತೀನಿ. ಊಟ ಮುಗಿಸ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ. ಏನಾದರೂ ಇದ್ದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಹಂಚ್ಕೋತೀನಿ. ಈಗ ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಲಾಗ್ ಕಂಟಿನ್ಯೂ ಮಾಡೋಕತ್ತೀನಿ ನೋಡಿರಿ. ಫ್ಲಿಪ್ಕಾರ್ಟಿಂದ ಒಂದು ಆರ್ಡ್ರ್ ಮಾಡಿದ್ದೆ, ಬಾಣಿ ಅದು ಇಡೋಕೆ, ಬಾಟಲ್ ಅದು ಇಡೋಕೆ ಆರ್ಡ್ರ್ ಮಾಡಿದ್ದೆ. ಅದು ಸ್ಟ್ಯಾಂಡ್ ಬಂದಿದೆ, ಅದಕ್ಕೆ ಅದನ್ನು ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿರಿ. ಓಪನ್ ಮಾಡಿ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಪೂರ್ತಿ ನೋಡಿ, ಅರ್ಥ ಆಗುತ್ತೆ ಫ್ರೆಂಡ್ಸ್ ನಿಮಗೆ. ನೀವು ಕೂಡ ತರಿಸ್ಕೊಳ್ಬೋದು ಯಾವ ಥರ ಇದೆ ಅಂತಂದ್ಬಿಟ್ಟು. ಮೊನ್ನೆ ತರಿಸಿದ್ದೆ, ಅದು ಡ್ಯಾಮೇಜ್ ಆಗಿತ್ತು. ಮತ್ತು ರಿಟರ್ನ್ ಹೊಳ್ಳಿ ಕಳಿಸಿದ್ದೆ ರೀ. ಮತ್ತು ಅವರು ಮತ್ತು ನಮಗೆ ಕೂಡ ಕಳಿಸ್ಕೊಡ್ತಾರೆ ರೀ. ಕ್ಯಾಶ್ ಕೊಡೋಂಗಿಲ್ಲ, ಮತ್ತು ಅದೇ ಗಿಫ್ಟ್ ಬಾಕ್ಸಲ್ಲಿ ಉಳಿದಿರ್ತಾವೆ ರೀ ಬ್ಯಾಲೆನ್ಸು. ಹಾಗಾಗಿ ನೋಡಿರಿ, ತುಂಬಾ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಅದರ ಚಿಕ್ಕದಾದ ನಾನು ನೋಡ್ತೀವಲ್ಲ, ದೊಡ್ಡದು ಅನಿಸುತ್ತೆ. ಅದರ ಫ್ಲಿಪ್ಕಾರ್ಟಲ್ಲಿ ನೋಡಿದಾಗ ಇರೋದೇ ಚಿಕ್ಕದಾದ, ಒಂದು ಸ್ವಲ್ಪನೇ ಹಿಡಿಸುತ್ತೆ, ಭಾಳ ಏನು ಹಿಡಿಸೋಂಗಿಲ್ಲ. ಅದಕ್ಕೋಸ್ಕರ ತರ್ಸೀನಿ ರೀ. ಇದಕ್ಕೆ ಸ್ಟ್ಯಾಂಡಿಗೆ ಬಟನ್ಸ್ ಕೊಟ್ಟಾರೆ ರೀ ಕೆಳಗಡೆ ಈ ಥರ. ಅವು ಬಟನ್ಸ್ ಹಾಕ್ತೀನಿ ಇವಾಗ. ಕ್ವಾಲಿಟಿ ನೋಡಿದರೆ ತುಂಬಾ ಚೆನ್ನಾಗದ ರೀ, ತರಿಸ್ಕೋಬೋದು ನೋಡಿ. ಬೇಡ ಅನ್ನೋಂಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಸಣ್ಣದು ಕಡ್ಡಿ ಇರ್ಬೋದು, ಸ್ಟ್ಯಾಂಡ್ ಅಂದ್ರೂ ಕೂಡ ಸರಿಗಿದೆ ರೀ. ನಿಮಗೆ ತೋರಿಸ್ತೀನಿ ಆಮೇಲೆ ಇಟ್ಬಿಟ್ಟು ಯಾವ ಥರ ಅನ್ನೋದು ಕೂಡ ನೋಡಿರಿ. ಸೂಪರ್ ಅದ ರೀ, ತುಂಬಾ ಇಷ್ಟ ಆಯಿತು
ನೋಡೋಕೆ ಚಿಕ್ಕದದ ರೀ, ಕ್ವಾಲಿಟಿ ಸೂಪರ್ ರೀ. ನೋಡಿರಿ ಈ ಥರ ಅದ ನೋಡಿರಿ. ತರ್ಸೀನಿ ರೀ. ಇವಾಗ ಇಡ್ತೀನಿ ರೀ ಅದ್ರ ಮೇಲೆ ಇಟ್ಟು ನಿಮ್ಗೆ ತೋರಿಸ್ತೀನಿ ರೀ. ನೋಡಿರಿ ಎಷ್ಟು ಕುಂತಾವ್ರಿ. ಅದನ್ನು ತೆಗೆದ್ಬಿಟ್ಟು ಇವಾಗ ಇಡ್ತೀನಿ ರೀ. ನೋಡಮ್ಮ ಹೆಂಗೆ ಕಾಣ್ತದ ಅಂತಂದು. ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಡಿ. ಕ್ವಾಲಿಟಿ ಮಾತ್ರ ಸೂಪರ್ ಅದ ರೀ, ಚೆನ್ನಾಗದ ಕ್ವಾಲಿಟಿ. ಮೊನ್ನೆ 270 ಇತ್ತು ರೀ, ಇವಾಗ 190 ನೋಡಿರಿ ಪ್ರೈಸ್ ಕೊಟ್ಟಿರೋದು ನಾನು. ಕ್ವಾಲಿಟಿ ಸೂಪರ್ ಅದ ರೀ. ಇಷ್ಟ ಆಯಿತು. ಇದರಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ರೀ, ಹಾಗಾಗಿ ರಿಟರ್ನ್ ಮಾಡಿದ್ದೆ. ನೋಡಿರಿ ಈ ಥರ ಅದ. ನೋಡಿ ಫ್ರೆಂಡ್ಸ್, ಸಂಜೆ ಇಲ್ಲ ಕಂಟಿನ್ಯೂ ಮಾಡಕತ್ತೀನಿ ರೀ. ಇವಾಗ ಅನ್ನಕ್ಕೆ ಇಟ್ಟೀನಿ ರೀ. ಈ ಕಡೆ ಒಂದು ಸ್ವಲ್ಪ ಸಾಂಬಾರು ಅದ ರೀ. ನೋಡಿರಿ ಸಾಂಬಾರು ಅದ. ಇದು ಸ್ಟ್ಯಾಂಡ್ ತರಿಸಿ ನೋಡಿರಿ. ಇಟ್ಟಿನಲ್ಲ, ಇದನ್ನು ತರಿಸಿದ್ದೆ. ಇಟ್ಟೀನಿ ಅಂದ್ರೆ ಕಡಿಮೆ ಪ್ಲೇಸ್ ಹಿಡಿಸ್ತದ್ರಿ, ಜಾಸ್ತಿ ಏನು ಹಿಡಿಸಲ್ಲ. ಇದಂಗೆ ಇಟ್ಟೀನಿ ನೋಡಿರಿ. ಈ ಕಡೆ ಮೊದಲು ಹೆಂಗಿತ್ತು, ಈಗ ಹೆಂಗಿದೆ, ನೀಟಾಗಿ ಕುಂತಿದೆ ಏನು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ನೋಡಿರಿ ನನ್ನ ಅಡುಗೆ ಮನೆ ಈ ಥರ ಸ್ವಲ್ಪ ಈ ಥರ ಇದೆ. ಇನ್ನೊಂದು ದಿನ ಫುಲ್ಲು ಅಂದ್ರೆ ಕಿಚನ್ ಹೋಮ್ ಟೂರು ಮಾಡಿ ತೋರಿಸ್ತೀನಿ ರೀ. ಯಾವ ಥರ ಏನೇನು ಎಲ್ಲೆಲ್ಲಿ ಇಟ್ಟೀನಿ ಅನ್ನೋದು ಇನ್ನೊಂದು ದಿನ ಮಾಡಿ ತೋರಿಸ್ತೀನಿ. ಇವಾಗ ಡ್ರೈ ಫ್ರೂಟ್ಸ್, ಬಾದಾಮು ಮತ್ತು ದ್ರಾಕ್ಷಿ ತರಿಸಿದ್ರೆ ಇದನ್ನು ಡಬ್ಬಿಗೆ ಹಾಕೋತೀನಿ ರೀ. ಈಗ ಪ್ಯಾಕೆಟ್ ಹೊಡೆದು ಡಬ್ಬದಾಗ ಹಾಕಿಡ್ಬೇಕು ಅನ್ನಕತ್ತೀನಿ ರೀ. ಕಡೆಕಿಟ್ರೆ ಇರ್ಬಿಗಳು ಹಾಕಿಬಿಡ್ತಾವೆ ರೀ. ಸುಮ್ಮನೆ ಡಬ್ಬದಾಗ ಹಾಕಿಟ್ರೆ ಶೇಪ್ ಆಗಿರ್ತಾವೆ ರೀ. ಈಗ ಈ ಡಬ್ಬಿ ಖಾಲಿ ಮಾಡಿಟ್ಟೀನಿ ರೀ. 2 ಡಬ್ಬದಾಗ ಹಾಕಿ ಎತ್ತಿಡ್ತೀನಿ ರೀ. ಒಂದಿಷ್ಟು ಇನ್ನೊಂದು ಡಬ್ಬದಾಗ ಹಾಕಿರ್ತೀನಿ ರೀ. ದೇವ್ರಿಗೆ ಇಡಕ್ಕೆ ಬರ್ತದೆ. ಯಾವಾಗಾದ್ರೂ ಒಂದಿಷ್ಟು ಏನಾದರೂ ಮಾಡಿಲ್ಲ ಅಂದಾಗ ಆ ಥರ ಗ್ರೇಪ್ಸು, ಡ್ರೈ ಫ್ರೂಟ್ಸು ದೇವ್ರ ಮುಂದೆ ಇಟ್ಟು ಒಂದಿಷ್ಟು ಪೂಜೆ ಮಾಡ್ಕೊಳಕ್ಕೆ ನಡೀತದೆ ರೀ. ಹಾಗಾಗಿ ತರ್ಸೀನಿ ರೀ. ಬಾದಾಮಿಗೆ ಎಷ್ಟಂದ್ರೆ 690 ಅದ ನೋಡ್ರಿ. ಒಣ ದ್ರಾಕ್ಷಿಗೆ 350 ಅದ ರೀ. ಕೊಟ್ಟಿದ್ದೆ, ಅಮ್ಮ ತೊಗೊಂಡು ಬಂದಾರ್ರಿ. ಇವಾಗ ಡಬ್ಬಿಗೆ ಹಾಕಿ ಇಡ್ತೀನಿ ರೀ. ಓಪನ್ ಮಾಡಿ ಕಟ್ ಮಾಡಿ ಇವಾಗ ಡಬ್ಬಿಗಳ್ದಾಗ ಹಾಕಿಕೊಡ್ತೀನಿ ರೀ. ಎತ್ತಿಟ್ಟನೆ ಅಂದ್ರೆ ನಡೀತದೆ ರೀ. ಡೈಲಿ ಮಕ್ಕಳಿಗೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಅವ್ರಿಗೆ ಬ್ರಷ್ ಮಾಡಿದ ನಂತರ ಕೊಟ್ಟರೆ ತುಂಬಾ ಒಳ್ಳೆಯದು. ಹಾಗಾಗಿ ತರಿಸಿದ್ರಾಯ್ತು ಅಂತಂದು ತರಿಸಿ ನೋಡಿರಿ. ಖಾಲಿ ಆಗಿದ್ವು. ನನಗೂ ಹೋಗ್ಬೇಕಂದ್ರೆ ಆಗಲಿಲ್ಲ. ಇನ್ನೊಂದಿಷ್ಟು ಸಾಮಾನುಗಳು ತೊಗೊಂಡು ಬಂದ್ರಾಯ್ತು ಅಂದ್ಕೊಂಡು ಅಮ್ಮ ಹೋಗಿದ್ರಲ್ಲ ಹಂಗೆ ಹಾಸ್ಪಿಟ್ಲಕ್ಕೆ, ತೊಗೊಂಡು ಬಾ ಅಂತ ಹೇಳಿದ್ದೆ, ತೊಗೊಂಡು ಬಂದಾರಿ. ಹಾಗೆ ಹೊಸಬ್ರು ನೋಡ್ತಾಯಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಬಾದಾಮ್ ಹಾಕೇನ್ರಿ. ಇವಾಗ ಗ್ರೇಪ್ಸಿಂದು ಕಟ್ ಮಾಡೋದು ಸ್ವಲ್ಪ ಕತ್ರಿ ಮಂದಾದಂಗೆ ಆಗ್ಯದ್ರಿ. ಹುಡುಗರು ತೊಗೊಂಡು ಸಿಕ್ಕಂಗೆ ಮಾಡ್ತಾರೆ. ಏನು ಬೇಕು ಅದೇ ಕಟ್ ಮಾಡ್ಕೊಳ್ತಾ ಇರ್ತಾರೆ. ಮಿಷನ್ ಮುಂದೆ ಇದ್ದಿದ್ದೂ ಬಿಡಂಗಿಲ್ಲ ರೀ ಕತ್ರಿ. ಕಿಚನ್ ರೂಮ್ನಾಗ ಇದ್ರೂ ಬಿಡಂಗಿಲ್ಲ ಕತ್ರಿ. ಮಕ್ಕಳು ತೊಗೊಂಡು ಏನಾದರೂ ಒಂದು ಕಟ್ ಮಾಡ್ಕೋತಾ ಅದು ಮಾಡ್ದೆ ಇದು ಮಾಡ್ದೆ ಅಂತ ಅಂದ್ಕೊಂಡು ಕಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮಂಡಾಗಿಬಿಟ್ಟದ್ರಿ. ನೋಡಿರಿ ಇವಾಗ ದ್ರಾಕ್ಷಿ ಕೂಡ ಹಾಕಿ ಡಬ್ಬದಾಗೆ ಎತ್ತಿಡಕತ್ತೀನಿ ನೋಡಿರಿ. ಮಕ್ಕಳು ನೋಡಿದ್ರಂದ್ರೆ ಆಯ್ತು ಖಾಲಿನೇ ಮಾಡ್ತಾರೆ ರೀ, ಬಿಡಂಗಿಲ್ಲ ಅವರು. ಎಷ್ಟು ಹೇಳಿದ್ರೆ ಕೇಳಂಗಿಲ್ಲ ರೀ. ಕಣ್ಣಿಗೆ ಬಿತ್ತಂದ್ರೆ ಅದ್ರ ಕೇಳಿ ತಿಂತಾರೆ. ಆದ್ರೆ ಮತ್ತೆ ಬೈತಾಳೆ ಮಮ್ಮಿ ಅಂತಂದು ಕೇಳಿ ತಿಂತಾರೆ. ಹಂಗೇನಿಲ್ಲ. ಇವಾಗ ರಾತ್ರಿಗೆ ಮಕ್ಕಳಿಗೆ ನೆನೆ ಇಟ್ಟರಾಯ್ತು ಅಂತಂದು ನೆನೆ ಇಟ್ಟಿನಿ ನೋಡಿರಿ ಬಾದಾಮಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲನೂ ಎತ್ತಿಟ್ಟಾಯಿತು. ಇವಾಗ ಎಗ್ ರೈಸ್ ಮಾಡಂತ ಹೇಳಿದ್ದೆ ರೀ. ಎಗ್ ರೈಸ್ ಮಾಡೀನಿ ರೀ ರಾತ್ರಿ ಊಟಕ್ಕೆ. ಅದೇ ಊಟ ಮಾಡಿಕೊಂಡು ಮನ್ಕೋತೀವಿ ನೋಡಿರಿ. ರೊಟ್ಟಿ ಹಾಕ್ಬೇಕಂತ ನಮ್ಮ ಮನೆಯವ್ರು ಇರಲಿ ಬಿಡು ರಾತ್ರಿ ಆಗದು ಈಗ ನಡೀತದೆ
ಅದನ್ನೇ ಮಾಡಿಬಿಡು ಅಂತಂದ್ರೆ ಎಗ್ ರೈಸ್ ಮಾಡೋದು ತಿನ್ನಕತ್ತೀವಿ ನೋಡಿ ಫ್ರೆಂಡ್ಸ್. ಬನ್ನಿ ತಿನ್ನೋಣ. ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.